ನಾವು ಇಂದಿನ ತರಗತಿಯಲ್ಲಿ ಕಾಶ್ಮೀರಿ ಸೇಬ್ ಪಾಠದ ಬಗ್ಗೆ ತಿಳ್ಕೊತಾ ಇದ್ವಿ. ಆ ಪಾಠ ಮುಗಿದಿದೆ. ಈ ದಿನ ನಾವು ಗಿಲ್ಲು ಎಂಬ ಹೊಸ ಪಾಠದ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ಗಿಲ್ಲು ಒಂದು ಹಳಿಲಿನ ಮರಿಯ ಹೆಸರಾಗಿದೆ. ಈ ಪಾಠದ ಲೇಖಕಿಯವರು ಮಹಾದೇವಿ ವರ್ಮಾ ಅವರು. ಮಹಾದೇವಿ ವರ್ಮಾರವರು ವಿಶ್ವಮಟ್ಟದ ಒಬ್ಬ ಕವಯಿತ್ರಿ ಆಗಿದ್ದಾರೆ. ಇವರನ್ನ ಆಧುನಿಕ ಮೀರಾ ಅಂತಲೂ ಕರೀತಾರೆ. ಆಧುನಿಕ ಮೀರಾ ಅಂತ ಕರೀತಾರೆ. ಮೀರಾ ಅಂದರೆ ಮೀರಾಬಾಯಿ ಅವರು ಹಿಂದಿ ಸಾಹಿತ್ಯದ ಪ್ರಾಚೀನ ಕವಿಗಳಲ್ಲಿ ಒಬ್ಬ ಪ್ರಸಿದ್ಧ ಕವಯಿತ್ರಿಯವರು ಮೀರಾಬಾಯಿ ಅವರು. ಯಾಕೆ ಇವರನ್ನು ಮೀರಾಬಾಯಿ ಅಂತ ಕರೀತಾರೆ ಅಂದರೆ, ಮಹಾದೇವಿ ವರ್ಮಾರವರು ಮತ್ತು ಮೀರಾಬಾಯಿ ಇವರಿಬ್ಬರ ಜೀವನ, ಇವರಿಬ್ಬರ ರಚನೆಗಳು ಒಂದೇ ರೀತಿಯಲ್ಲಿವೆ. ಇವರಿಬ್ಬರು ತಮ್ಮ ಲೌಕಿಕ ಸುಖವನ್ನು ಅಪೇಕ್ಷೆ ಪಡದೆ ಆಧ್ಯಾತ್ಮಿಕ ಜೀವನದಲ್ಲಿಯೇ ತಮ್ಮ ಜೀವನವನ್ನು ಕಳೆದರು. ಮಹಾದೇವಿ ವರ್ಮರವರ ತಂದೆ ಗೋವಿಂದ ಪ್ರಸಾದ್ ವರ್ಮಾ ಮತ್ತು ತಾಯಿ ಹೇಮಾರಾಣಿಯವರು. ಇವರ ಜನ್ಮ ಮಾರ್ಚ್ 24, 1907ರಲ್ಲಿ ಫರುಖಾಬಾದ್ನಲ್ಲಿ ಆಯಿತು. ಮಹಾದೇವಿ ವರ್ಮಾರವರು ಪ್ರಯಾಗದ ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಭಾಷೆಯಲ್ಲಿ MA ಪದವಿಯನ್ನು ಪಡೆದು ಪ್ರಯಾಗದ ಮಹಿಳಾ ವಿದ್ಯಾಪೀಠದಲ್ಲಿಯೇ ಪ್ರಧಾನಾಧ್ಯಾಪಕಿಯಾಗಿ ಅಂದರೆ ಮುಖ್ಯ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. महादेवी वर्मा जी ने गद्य और पद्य दोनों की रचना की है. महादेवी वर्मा जी ने गद्य और पद्य दोनों की रचना किया, दोनों को भी रचना किया. इनकी प्रमुख रचनाएं है यामा, संध्या गीत, दीपशिखा, नीरजा, अतीत के चलचित्र, स्मृति की रेखाएं, पथ के साथी, मेरा परिवार, श्रृंखला की कड़िया आदि. महादेवी वर्मा जी की प्रमुख रचनाएं है कि यामा, संध्या गीत, दीपशिखा, नीरजा, निहार, अतीत के चलचित्र, स्मृति की रेखाएं, पथ के साथी, मेरा परिवार, श्रृंखला की कड़िया आदि इनकी रचनाएं है. महादेवी वर्मा जी को शेक्सपियर, मंगल प्रसाद, द्विवेदी पदक आदि अनेक पुरस्कार प्राप्त है. महादेवी वर्मा जी को हिंदी साहित्य की सेवा से शेक्सपियर, मंगल प्रसाद, द्विवेदी पदक आदि अनेक पुरस्कार प्राप्त हुए हैं. इनकी प्रसिद्ध रचना है यामा. यामा रचना के लिए ज्ञानपीठ पुरस्कार प्राप्त हुआ है. हिंदी साहित्य के ज्ञानपीठ पुरस्कार प्राप्त हुए कवियों में महादेवी वर्मा जी भी एक है. ऐसे महान रचनाकार का निधन सितंबर सन 1988 में हुआ. इस तरह ಈ ರೀತಿ ಮಹಾದೇವಿ ವರ್ಮಾಜಿಯವರು ಗದ್ಯ ಪದ್ಯ ಎರಡನ್ನೂ ಬರೆದಿದ್ದಾರೆ. ಇವರ ಪ್ರಮುಖ ರಚನೆಗಳು, ಬರೆದಿರುವಂತಹ ಪ್ರಮುಖವಾದಂತಹ ಕೃತಿಗಳು ಯಾವುವು ಅಂದರೆ ಯಾಮ. ಯಾಮ ಅನ್ನೋದು ಮಹಾದೇವಿ ವರ್ಮಾರವರ ಪ್ರಸಿದ್ಧ ಕೃತಿ.
ಈ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಸಾಂಧ್ಯಾ ಗೀತ್, ದೀಪಶಿಖಾ, नीरजा, निहार, अतीत के चलचित्र, स्मृति की रेखाएं, पथ के साथी, मेरा परिवार, ಶೃಂಖಲಾ ಕಿ ಕಡಿಯ ಮುಂತಾದವು ಮಹಾದೇವಿ ವರ್ಮಾರವರ ಪ್ರಸಿದ್ಧ ರಚನೆಗಳು. ಇವರು ಮಹಾದೇವಿ ವರ್ಮಾಜಿಯವರು ಹಿಂದಿ ಸಾಹಿತ್ಯಕ್ಕೆ ಸಲ್ಲಿಸಿರುವಂತಹ ಸೇವೆಯನ್ನು ಪರಿಗಣಿಸಿ ಇವರಿಗೆ ಶೇಕ್ಸ್ಪಿಯರ್, ಮಂಗಲ ಪ್ರಸಾದ್, ದ್ವಿವೇದಿ ಪದಕ್ ಮುಂತಾದ ಅನೇಕ ಪ್ರಶಸ್ತಿಗಳು, ಪುರಸ್ಕಾರಗಳು ಇವರಿಗೆ ದೊರೆತಿವೆ. ಇವರಿಗೆ ನಾನು ಮೊದಲೇ ಹೇಳಿದ ಹಾಗೆ ಯಾಮ ಎನ್ನುವಂತಹ ಕೃತಿಗೆ ಜ್ಞಾನಪೀಠ ಪುರಸ್ಕಾರವು ದೊರೆತಿದೆ. ಇಂತಹ ವಿಶ್ವಮಟ್ಟದ ಪ್ರಸಿದ್ಧ ಕವಯಿತ್ರಿ, ಲೇಖಕಿಯವರು, ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಮಹಾದೇವಿ ವರ್ಮಾಜಿಯವರು ಸೆಪ್ಟೆಂಬರ್ 1987 ಇಸ್ವಿಯಲ್ಲಿ दैवाधीनराದರು. इस तरह छात्रों, हम आज तक लेखिका के परिचय के बारे में जानकर लिया है. आज हम पाठ के बारे में जान करेंगे. पाठ का संदेश, पाठ का आशय क्या है, इसके बारे में देखेंगे. पाठ का आशय, इस पाठ से स्नेह भाव तथा प्राणी दया की सीख मिलती है. इस पाठ के द्वारा हम स्नेह भाव तथा ಪ್ರಾಣಿ ದಯಾ ಕಿ ಸೀಖ್ ಮಿಲ್ತಿ ಹೈ. ಈ ಪಾಠದಲ್ಲಿ ನಮಗೆ ಸ್ನೇಹದಿಂದ ಕೂಡಿದಂತಹ ಪ್ರಾಣಿಗಳ ದಯೆಯ ಬಗ್ಗೆ ನಮಗೆ ಒಂದು ನೀತಿ ಸಿಗುತ್ತೆ. ಪ್ರಾಣಿಗಳಿಗೆ ವಿಶೇಷವಾಗಿ ನಾವು ಪ್ರೀತಿಯನ್ನು ತೋರಿಸಿದ್ರೆ, ನಾವು 1% ಅಷ್ಟು ಪ್ರಾಣಿಗಳಿಗೆ ಪ್ರೀತಿಯನ್ನು ತೋರಿಸಿದರೆ ಅವು ನಮಗೆ 100% ಅಷ್ಟು ಪ್ರೀತಿಯನ್ನು ತೋರಿಸುತ್ತವೆ ಎನ್ನುವಂತಹ ಒಂದು ಅಂಶವನ್ನು ಈ ಪಾಠದಿಂದ ನಮಗೆ ತಿಳಿಯುತ್ತೆ. पशु पक्षियों के स्वभाव और उनकी जीवन शैली के साथ साथ उनके प्रति महादेवी वर्मा के प्रेम से बच्चे का परिचित होते हैं. पशु पक्षियों के स्वभाव, उनकी जीवन शैली के साथ साथ उनके प्रति महादेवी वर्मा के प्रेम से बच्चे परिवर्तन होते हैं. ಈ ಪಾಠದಿಂದ ಪಶು ಪಕ್ಷಿಗಳ ಒಂದು ಸ್ವಭಾವ, ಅವುಗಳ ಜೀವನ ಶೈಲಿಯ ಜೊತೆಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಹಾದೇವಿ ವರ್ಮರವರು ತೋರಿಸ್ತಾ ಇದ್ದಂತಹ ಪ್ರೀತಿ, ವಿಶ್ವಾಸದ ಬಗ್ಗೆ, ಅಕ್ಕರೆಯ ಬಗ್ಗೆ, ವಾತ್ಸಲ್ಯದ ಬಗ್ಗೆ ಈ ಪಾಠದಲ್ಲಿ ನಮಗೆ ಗೊತ್ತಾಗುತ್ತೆ. तो पाठ के बारे में जान करेंगे. अचानक एक दिन सवेरे कमरे से बरामदे में आकर मैंने देखा 2 कौवे एक गमले के चारों ओर चोंच चोंच से चूहा चूहाउल जैसा खेल खेल रहे हैं. यह काकभुशुंडी भी विचित्र पक्षी है. एक साथ समादरित, अनादरित, अति सम्मानित, अति अपमानित, अवमानित. हमारे बेचारे पुरखे ना गरुड़ के रूप में आ सकते हैं, ना मयूर के, ना हंस के. उन्हें पितृपक्ष के हमसे कुछ पाने के लिए काक बनकर ही अवतीर्ण होना पड़ता है. इतना ही नहीं, हमारे दूरस्थ प्रियजनों को भी अपने आने का मधुर संदेश इनके कर्कश स्वर में ही देना पड़ता है. दूसरी ओर हम कौहा और काव काव करने को अवमानना के अर्थ में ही प्रयुक्त करते हैं. इस तरह छात्रों, मैंने एक बार पाठ पढ़ा हूँ. आप इस पाठ को
पढ़कर आइए। बाकी विचार नेक्स्ट क्लास में हम जान करेंगे। आपको धन्यवाद।